ವೆಲ್ಕಮ್ ಬ್ಯಾಕ್. ಚಾಮರಾಜನಗರದಲ್ಲಿ 5 ಹುಲಿಗಳ ಘೋರ ಹತ್ಯೆ ಆಗಿದೆ. ಸದ್ಯ ಮರಣೋತ್ತರ ಪರೀಕ್ಷೆ ಬಳಿಕ ಸ್ಥಳದಲ್ಲೇ ಅಂತ್ಯಕ್ರಿಯೆಯನ್ನ ಮಾಡಲಾಗುತ್ತೆ. ಹುಲಿಗಳು ಸತ್ತ ಸ್ಥಳದಲ್ಲೇ ಅಂತಿಮ ವಿಧಿವಿಧಾನವನ್ನ ಮಾಡಲಾಗುತ್ತೆ. ಅಂತ್ಯಕ್ರಿಯೆ ನಡೆಸಲು ಅಧಿಕಾರಿಗಳು ಕೂಡ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದ್ದಾರೆ. ಸದ್ಯ ಈಗ 5 ಹುಲಿಗಳ ಮಾರಣ ಹೋಮ ನಡೆದಿದೆ. ವೆಲ್ಕಮ್ ಬ್ಯಾಕ್. ಚಾಮರಾಜನಗರದಲ್ಲಿ 5 ಹುಲಿಗಳ ಘೋರ ಹತ್ಯೆ ಆಗಿದೆ. ಸದ್ಯ ಮರಣೋತ್ತರ ಪರೀಕ್ಷೆ ಬಳಿಕ ಸ್ಥಳದಲ್ಲೇ ಅಂತ್ಯಕ್ರಿಯೆಯನ್ನ ಮಾಡಲಾಗುತ್ತೆ. ಹುಲಿಗಳು ಸತ್ತ ಸ್ಥಳದಲ್ಲೇ ಅಂತಿಮ ವಿಧಿವಿಧಾನವನ್ನ ಮಾಡಲಾಗುತ್ತೆ. ಅಂತ್ಯಕ್ರಿಯೆ ನಡೆಸಲು ಅಧಿಕಾರಿಗಳು ಕೂಡ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದ್ದಾರೆ. ಸದ್ಯ ಈಗ 5 ಹುಲಿಗಳ ಮಾರಣ ಹೋಮ ನಡೆದಿದೆ. ವೆಲ್ಕಮ್ ಬ್ಯಾಕ್. ಚಾಮರಾಜನಗರದಲ್ಲಿ 5 ಹುಲಿಗಳ ಘೋರ ಹತ್ಯೆ ಆಗಿದೆ. ಸದ್ಯ ಮರಣೋತ್ತರ ಪರೀಕ್ಷೆ ಬಳಿಕ ಸ್ಥಳದಲ್ಲೇ ಅಂತ್ಯಕ್ರಿಯೆಯನ್ನ ಮಾಡಲಾಗುತ್ತೆ. ಹುಲಿಗಳು ಸತ್ತ ಸ್ಥಳದಲ್ಲೇ ಅಂತಿಮ ವಿಧಿವಿಧಾನವನ್ನ ಮಾಡಲಾಗುತ್ತೆ. ಅಂತ್ಯಕ್ರಿಯೆ ನಡೆಸಲು ಅಧಿಕಾರಿಗಳು ಕೂಡ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದ್ದಾರೆ. ಸದ್ಯ ಈಗ 5 ಹುಲಿಗಳ ಮಾರಣ ಹೋಮ ನಡೆದಿದೆ. ವೆಲ್ಕಮ್ ಬ್ಯಾಕ್. ಚಾಮರಾಜನಗರದಲ್ಲಿ 5 ಹುಲಿಗಳ ಘೋರ ಹತ್ಯೆ ಆಗಿದೆ. ಸದ್ಯ ಮರಣೋತ್ತರ ಪರೀಕ್ಷೆ ಬಳಿಕ ಸ್ಥಳದಲ್ಲೇ ಅಂತ್ಯಕ್ರಿಯೆಯನ್ನ ಮಾಡಲಾಗುತ್ತೆ. ಹುಲಿಗಳು ಸತ್ತ ಸ್ಥಳದಲ್ಲೇ ಅಂತಿಮ ವಿಧಿವಿಧಾನವನ್ನ ಮಾಡಲಾಗುತ್ತೆ. ಅಂತ್ಯಕ್ರಿಯೆ ನಡೆಸಲು ಅಧಿಕಾರಿಗಳು ಕೂಡ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದ್ದಾರೆ. ಸದ್ಯ ಈಗ 5 ಹುಲಿಗಳ ಮಾರಣ ಹೋಮ ನಡೆದಿದೆ. ವೆಲ್ಕಮ್ ಬ್ಯಾಕ್. ಚಾಮರಾಜನಗರದಲ್ಲಿ 5 ಹುಲಿಗಳ ಘೋರ ಹತ್ಯೆ ಆಗಿದೆ. ಸದ್ಯ ಮರಣೋತ್ತರ ಪರೀಕ್ಷೆ ಬಳಿಕ ಸ್ಥಳದಲ್ಲೇ ಅಂತ್ಯಕ್ರಿಯೆಯನ್ನ ಮಾಡಲಾಗುತ್ತೆ. ಹುಲಿಗಳು ಸತ್ತ ಸ್ಥಳದಲ್ಲೇ ಅಂತಿಮ ವಿಧಿವಿಧಾನವನ್ನ ಮಾಡಲಾಗುತ್ತೆ. ಅಂತ್ಯಕ್ರಿಯೆ ನಡೆಸಲು ಅಧಿಕಾರಿಗಳು ಕೂಡ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದ್ದಾರೆ. ಸದ್ಯ ಈಗ 5 ಹುಲಿಗಳ ಮಾರಣ ಹೋಮ ನಡೆದಿದೆ. ವೆಲ್ಕಮ್ ಬ್ಯಾಕ್. ಚಾಮರಾಜನಗರದಲ್ಲಿ 5 ಹುಲಿಗಳ ಘೋರ ಹತ್ಯೆ ಆಗಿದೆ. ಸದ್ಯ ಮರಣೋತ್ತರ ಪರೀಕ್ಷೆ ಬಳಿಕ ಸ್ಥಳದಲ್ಲೇ ಅಂತ್ಯಕ್ರಿಯೆಯನ್ನ ಮಾಡಲಾಗುತ್ತೆ. ಹುಲಿಗಳು ಸತ್ತ ಸ್ಥಳದಲ್ಲೇ ಅಂತಿಮ ವಿಧಿವಿಧಾನವನ್ನ ಮಾಡಲಾಗುತ್ತೆ. ಅಂತ್ಯಕ್ರಿಯೆ ನಡೆಸಲು ಅಧಿಕಾರಿಗಳು ಕೂಡ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದ್ದಾರೆ. ಸದ್ಯ ಈಗ 5 ಹುಲಿಗಳ ಮಾರಣ ಹೋಮ ನಡೆದಿದೆ. ವೆಲ್ಕಮ್ ಬ್ಯಾಕ್. ಚಾಮರಾಜನಗರದಲ್ಲಿ 5 ಹುಲಿಗಳ ಘೋರ ಹತ್ಯೆ ಆಗಿದೆ. ಸದ್ಯ ಮರಣೋತ್ತರ ಪರೀಕ್ಷೆ ಬಳಿಕ ಸ್ಥಳದಲ್ಲೇ ಅಂತ್ಯಕ್ರಿಯೆಯನ್ನ ಮಾಡಲಾಗುತ್ತೆ. ಹುಲಿಗಳು ಸತ್ತ ಸ್ಥಳದಲ್ಲೇ ಅಂತಿಮ ವಿಧಿವಿಧಾನವನ್ನ ಮಾಡಲಾಗುತ್ತೆ. ಅಂತ್ಯಕ್ರಿಯೆ ನಡೆಸಲು ಅಧಿಕಾರಿಗಳು ಕೂಡ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದ್ದಾರೆ. ಸದ್ಯ ಈಗ 5 ಹುಲಿಗಳ ಮಾರಣ ಹೋಮ ನಡೆದಿದೆ. ವೆಲ್ಕಮ್ ಬ್ಯಾಕ್. ಚಾಮರಾಜನಗರದಲ್ಲಿ 5 ಹುಲಿಗಳ ಘೋರ ಹತ್ಯೆ ಆಗಿದೆ. ಸದ್ಯ ಮರಣೋತ್ತರ ಪರೀಕ್ಷೆ ಬಳಿಕ ಸ್ಥಳದಲ್ಲೇ ಅಂತ್ಯಕ್ರಿಯೆಯನ್ನ ಮಾಡಲಾಗುತ್ತೆ. ಹುಲಿಗಳು ಸತ್ತ ಸ್ಥಳದಲ್ಲೇ ಅಂತಿಮ ವಿಧಿವಿಧಾನವನ್ನ ಮಾಡಲಾಗುತ್ತೆ. ಅಂತ್ಯಕ್ರಿಯೆ ನಡೆಸಲು ಅಧಿಕಾರಿಗಳು ಕೂಡ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದ್ದಾರೆ. ಸದ್ಯ ಈಗ 5 ಹುಲಿಗಳ ಮಾರಣ ಹೋಮ ನಡೆದಿದೆ. ವೆಲ್ಕಮ್ ಬ್ಯಾಕ್. ಚಾಮರಾಜನಗರದಲ್ಲಿ 5 ಹುಲಿಗಳ ಘೋರ ಹತ್ಯೆ ಆಗಿದೆ. ಸದ್ಯ ಮರಣೋತ್ತರ ಪರೀಕ್ಷೆ ಬಳಿಕ ಸ್ಥಳದಲ್ಲೇ ಅಂತ್ಯಕ್ರಿಯೆಯನ್ನ ಮಾಡಲಾಗುತ್ತೆ. ಹುಲಿಗಳು ಸತ್ತ ಸ್ಥಳದಲ್ಲೇ ಅಂತಿಮ ವಿಧಿವಿಧಾನವನ್ನ ಮಾಡಲಾಗುತ್ತೆ. ಅಂತ್ಯಕ್ರಿಯೆ ನಡೆಸಲು ಅಧಿಕಾರಿಗಳು ಕೂಡ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದ್ದಾರೆ. ಸದ್ಯ ಈಗ 5 ಹುಲಿಗಳ ಮಾರಣ ಹೋಮ ನಡೆದಿದೆ.
ವೆಲ್ಕಮ್ ಬ್ಯಾಕ್. ಚಾಮರಾಜನಗರದಲ್ಲಿ 5 ಹುಲಿಗಳ ಘೋರ ಹತ್ಯೆ ಆಗಿದೆ. ಸದ್ಯ ಮರಣೋತ್ತರ ಪರೀಕ್ಷೆ ಬಳಿಕ ಸ್ಥಳದಲ್ಲೇ ಅಂತ್ಯಕ್ರಿಯೆಯನ್ನ ಮಾಡಲಾಗುತ್ತೆ. ಹುಲಿಗಳು ಸತ್ತ ಸ್ಥಳದಲ್ಲೇ ಅಂತಿಮ ವಿಧಿವಿಧಾನವನ್ನ ಮಾಡಲಾಗುತ್ತೆ. ಅಂತ್ಯಕ್ರಿಯೆ ನಡೆಸಲು ಅಧಿಕಾರಿಗಳು ಕೂಡ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದ್ದಾರೆ. ಸದ್ಯಗ 5 ಹುಲಿಗಳ ಮಾರಣ ಹೋಮ ನಡೆದಿದೆ. ವೆಲ್ಕಮ್ ಬ್ಯಾಕ್. ಚಾಮರಾಜನಗರದಲ್ಲಿ 5 ಹುಲಿಗಳ ಘೋರ ಹತ್ಯೆ ಆಗಿದೆ. ಸದ್ಯ ಮರಣೋತ್ತರ ಪರೀಕ್ಷೆ ಬಳಿಕ ಸ್ಥಳದಲ್ಲೇ ಅಂತ್ಯಕ್ರಿಯೆಯನ್ನ ಮಾಡಲಾಗುತ್ತೆ. ಹುಲಿಗಳು ಸತ್ತ ಸ್ಥಳದಲ್ಲೇ ಅಂತಿಮ ವಿಧಿವಿಧಾನವನ್ನ ಮಾಡಲಾಗುತ್ತೆ. ಅಂತ್ಯಕ್ರಿಯೆ ನಡೆಸಲು ಅಧಿಕಾರಿಗಳು ಕೂಡ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದ್ದಾರೆ. ಸದ್ಯಗ 5 ಹುಲಿಗಳ ಮಾರಣ ಹೋಮ ನಡೆದಿದೆ. ವೆಲ್ಕಮ್ ಬ್ಯಾಕ್. ಚಾಮರಾಜನಗರದಲ್ಲಿ 5 ಹುಲಿಗಳ ಘೋರ ಹತ್ಯೆ ಆಗಿದೆ. ಸದ್ಯ ಮರಣೋತ್ತರ ಪರೀಕ್ಷೆ ಬಳಿಕ ಸ್ಥಳದಲ್ಲೇ ಅಂತ್ಯಕ್ರಿಯೆಯನ್ನ ಮಾಡಲಾಗುತ್ತೆ. ಹುಲಿಗಳು ಸತ್ತ ಸ್ಥಳದಲ್ಲೇ ಅಂತಿಮ ವಿಧಿವಿಧಾನವನ್ನ ಮಾಡಲಾಗುತ್ತೆ. ಅಂತ್ಯಕ್ರಿಯೆ ನಡೆಸಲು ಅಧಿಕಾರಿಗಳು ಕೂಡ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದ್ದಾರೆ. ಸದ್ಯಗ 5 ಹುಲಿಗಳ ಮಾರಣ ಹೋಮ ನಡೆದಿದೆ. ವೆಲ್ಕಮ್ ಬ್ಯಾಕ್. ಚಾಮರಾಜನಗರದಲ್ಲಿ 5 ಹುಲಿಗಳ ಘೋರ ಹತ್ಯೆ ಆಗಿದೆ. ಸದ್ಯ ಮರಣೋತ್ತರ ಪರೀಕ್ಷೆ ಬಳಿಕ ಸ್ಥಳದಲ್ಲೇ ಅಂತ್ಯಕ್ರಿಯೆಯನ್ನ ಮಾಡಲಾಗುತ್ತೆ. ಹುಲಿಗಳು ಸತ್ತ ಸ್ಥಳದಲ್ಲೇ ಅಂತಿಮ ವಿಧಿವಿಧಾನವನ್ನ ಮಾಡಲಾಗುತ್ತೆ. ಅಂತ್ಯಕ್ರಿಯೆ ನಡೆಸಲು ಅಧಿಕಾರಿಗಳು ಕೂಡ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದ್ದಾರೆ. ಸದ್ಯಗ 5 ಹುಲಿಗಳ ಮಾರಣ ಹೋಮ ನಡೆದಿದೆ. ವೆಲ್ಕಮ್ ಬ್ಯಾಕ್. ಚಾಮರಾಜನಗರದಲ್ಲಿ 5 ಹುಲಿಗಳ ಘೋರ ಹತ್ಯೆ ಆಗಿದೆ. ಸದ್ಯ ಮರಣೋತ್ತರ ಪರೀಕ್ಷೆ ಬಳಿಕ ಸ್ಥಳದಲ್ಲೇ ಅಂತ್ಯಕ್ರಿಯೆಯನ್ನ ಮಾಡಲಾಗುತ್ತೆ. ಹುಲಿಗಳು ಸತ್ತ ಸ್ಥಳದಲ್ಲೇ ಅಂತಿಮ ವಿಧಿವಿಧಾನವನ್ನ ಮಾಡಲಾಗುತ್ತೆ. ಅಂತ್ಯಕ್ರಿಯೆ ನಡೆಸಲು ಅಧಿಕಾರಿಗಳು ಕೂಡ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದ್ದಾರೆ. ಸದ್ಯಗ 5 ಹುಲಿಗಳ ಮಾರಣ ಹೋಮ ನಡೆದಿದೆ.